ಸುದ್ದಿಗೋಷ್ಠಿಯಲ್ಲಿ ಕರಾವಳಿಯ ದೈವನರ್ತನದಲ್ಲಿ ಕೋಲೂರು ಜಾರಂದಯ ದೇವಸ್ಥಾನದಲ್ಲಿ ಇದು ಕ್ರಿಶ್ಚಿಯನ್ ಧರ್ಮದವರಿಂದ ದೈವನರ್ತನ ಮಾಡಿಸಿದ್ದೇವೆ ಅಂತ ಒಬ್ಬರು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ವಿಚಾರವಾಗಿ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಸುದ್ದಿಗೋಷ್ಠಿಯಲ್ಲೆಲ್ಲ ಬಂದಾಗ ಇದು ಆ ದೈವನರ್ತನ ಮಾಡಿದಂತಹ ಬಂಟಕ್ಕೆ ಕಟ್ಟಿದವನಿಗೆ ಅದು ಅವನನ್ನು ಕ್ರಿಶ್ಚಿಯನ್ ಸಮುದಾಯ ಅಂತ ಎಲ್ಲ ಬಿಂಬಿಸಿ ಅದರಿಂದ ಅವನಿಗೆ ತುಂಬ ಅವನ ಕೆಲಸಕ್ಕೆ ತೊಂದರೆಯಾಗಿದೆ. ಹಾಗೂ ಅಲ್ಲಿ ನೇಮೋತ್ಸವದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಗಣೇಶ್ ಪಂಬದ ಚಿಪ್ಪಾರು ಇವರಿಗೆ ಕೂಡ ಅವರ ಕೇರಳ ಮತ್ತು ಆ ಗಡಿನಾಡಿನ ಭಾಗದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಈಚೆ ನಮ್ಮ ಮುಡಿಪು ಆ ವಲಯದಲ್ಲಿ ನೇಮೋತ್ಸವವನ್ನು ಕಟ್ಟಿಕೊಂಡು ಪರಂಪರೆಯ ಆ ಹಿಂದಿನಿಂದ ಬಂದಂಥ ಹಿರಿಯರು ಯಾವ ರೀತಿ ಮಾಡಿಕೊಂಡು ಬಂದಿದ್ದಾರೆ ಆ ಕಟ್ಟುಪಾಟಿನ ಪ್ರಕಾರ ಅವರು ಅವರವರ ಆ ಸ್ಥಾನಮಾನ ಮಾಗಣೆ ಸೀಮೆಗಳಲ್ಲೆಲ್ಲ ದೇವನರ್ತನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವೇನೆಂದರೆ ಸುಶಾಂತ್ ಬಂಗೇರ ಎಂಬವರು ಪದವಿನಂಗಡಿ ಸೇಸಪ್ಪ ಸಾಲ್ಯಾನ್ ಪಂಬದ ಇವರ ಮಗನಾದ ಪಿಟ್ಟಿ ಗಣೇಶ್ ಪಂಬದ ಇಲ್ಲೆಲ್ಲ ಹೆಚ್ಚಿನ ಈ ಮಂಗಳೂರಿನ ಎಲ್ಲ ಕಡೆಗಳಲ್ಲಿ ಪ್ರಖ್ಯಾತ ದೈವನರ್ತಕರ ಜೊತೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಅವರು. ಈಗ ಅವರಿಲ್ಲ, ತೀರಿ ಹೋಗಿದ್ದಾರೆ. ಆದರೆ ಅವರ ಮಗನಾದ ಸುಶಾಂತ್ ಬಂಗೇರ ಇವರು 13 ವರ್ಷಗಳಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಥಮವಾದ ಒಂದು ದೈವನರ್ತನ ಇದರ ಹಳೆಯಂಗಡಿ ಇಲ್ಲಿ ಅಶೋಕ್ ಬಂಗೇರ ಇವರ ಜೊತೆ ಅವರೊಂದು ನೇಮವನ್ನು ಕಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಕಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ ಕಟ್ಟಿದಂತಹ ನೇಮೋತ್ಸವದ ವಿಡಿಯೋ ತುಣುಕುಗಳು ಎಲ್ಲ ಕಡೆಯಲ್ಲಿ ವೈರಲ್ ಆಗಿ ಅದನ್ನು ಪ್ರಖ್ಯಾತಿಯನ್ನು ಪಡೆದಿತ್ತು. ಚಿಕ್ಕ ಹುಡುಗ ನೇಮ ಕಟ್ಟಿದ್ದಾನೆ, ಒಳ್ಳೆ ಚಂದ ಆಗಿದೆ, ಅವನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಂತರ ಅವನು ಹಲವಾರು ಬಾರ್ಕೋರಿನಿಂದ ಬಂದು ಮಂಗಳೂರಿನ ತನಕ ಎಲ್ಲ ದೈವನರ್ತಕರ ಜೊತೆ ಬಂಟ ದೈವಕ್ಕೆ, ಹೀಗೆ ಸಣ್ಣ ಸಣ್ಣ ಪಿಲಿಚಾಮುಂಡಿ ದೈವಕ್ಕೆ ಇತರ ದೈವ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಮತ್ತು ಇತ್ತೀಚೆಗೆ ಅಂದ್ರೆ ನಾವು ನಮ್ಮ ಒಟ್ಟಿಗೆ ಈಗ ಚಾಕರಿ ಮಾಡುವಾಗ ಮೊನ್ನೆ ಬೋಳೂರು ಅಂದ್ರೆ ಫೆಬ್ರವರಿ 1 ತಾರೀಕಿನಂದು ಬೋಳೂರು ಜಾರಂದಯ ದೇವಸ್ಥಾನದಲ್ಲಿ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ ಬಗ್ಗೆ ಅವರು ಕ್ರಿಶ್ಚಿಯನ್ ಸಮುದಾಯ ಅಂತ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟುದು. ಈಗ ಇದೇ ಗೋಳೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ. ಇವರು ಇತ್ತೀಚೆಗೆ ನಮ್ಮ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಜಾರಂದಯ ಬಂಟ ದೈವಕ್ಕೆ ನೇಮ ಕಟ್ಟಿದ್ರು. ಅದು ಇನ್ಸ್ಟಾಗ್ರಾಮ್ ಇತರ ಮೀಡಿಯಾಗಳಲ್ಲಿ ಅವರ ನೇಮದ್ದು ವಿಡಿಯೋ ಎಲ್ಲ ತುಣುಕು ಬಂದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೇಮ ಮಾಡಿದ್ರು. ಆ ಕುರಿತು ನಾವು ಬೋಳೂರಿನಲ್ಲಿ ನಮ್ಮೊಟ್ಟಿಗೆ ಕಟ್ಟಿಸಿದ್ದೇವೆ. ಇದು ನಾವು ಕಟ್ಟಿಸುವುದು ನಮ್ಮೊಟ್ಟಿಗೆ ಮೊದಲ ಬಾರಿ. ಹಾಗಾಗಿ ಗಣೇಶ್ ಪಂಬದರವರು ಚಿಪ್ಪಾರು ಅಥವಾ ಈಚೆ ಕೇರಳ ಭಾಗದಲ್ಲಿ ನೇಮ ಕಟ್ಟುವಾಗ ಅವರಿಗೆ ಹೆಚ್ಚಿನ ಕಡೆಯಲ್ಲಿ ಮೊದಲಿನ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದು ನೇಮ ಕಟ್ಟುವ ಇದರಲ್ಲಿ ಅವರ ಬಗ್ಗೆ ಕೆಲವರಿಗೆ ಅಂದ್ರೆ ಈಗ ಅವರು ಮೊನ್ನೆ ಹೇಳಿದ್ರು ಉದ್ಯಾವರ ಕಾಂತ ಪಂಬದ ನಮ್ಮ ಮಾವ ಅವರ ಮಗ ಹೀಗೆ ಅವರ ಮಗ ನನ್ನ ಗಂಡ ಅಂದ್ರೆ ಅವರ ಗಂಡ ಈಗ ನೇಮ ಕಟ್ಟುವುದಿಲ್ಲ, ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಆದ್ರೆ ಆ ಉಳಿದ ಕಾಂತ ಪಂಬದನವರ ಈ ಯಾವ ಅಜಲ ವ್ಯವಸ್ಥೆಯಲ್ಲಿ ಇದೆ ಅಲ್ಲೆಲ್ಲ ಈಗ ಗಣೇಶ್ ಪಂಬದರು ನೇಮ ಕಟ್ತಾ ಇದ್ದಾರೆ. ಅದು ಅಲ್ಲಿನ ಆ ದೇವಸ್ಥಾನದಲ್ಲಿ ನೇಮ ಮಾಡಿಸುವವರು ಅವರೇ ಖುದ್ದು ನೇಮ ಕಟ್ಟಲಿಕ್ಕೆ ಹೇಳಿಕೆ ಕೊಟ್ಟು ಮಾಗಣೆಗಳು ಕೂಟ ಎಲ್ಲ ತೀರ್ಮಾನ ಮಾಡಿ ಇವರನ್ನು ನೇಮಿಸಿದ್ದು. ಯಾವುದೇ ಇದರಲ್ಲಿ ಇವರು ಹೋಗಿ ಕೇಳಿಕೊಂಡಾಗ್ಲಿ ಎಂತ ಹೀಗೆ ಹೋಗಿ ನೇಮ ಕಟ್ಟಿದ್ದಲ್ಲ.
ಈ ಅಜಲಿನವರು ಕರೆದು ನೇಮ ಮಾಡಿದ ಪ್ರಕಾರ ಇಲ್ಲಿ ನೇಮ ಕಟ್ಟಿಕೊಂಡು ಹೋಗುವಾಗ ಇದರ ಬಗ್ಗೆ ಇವರಿಗೆ ಸ್ವಲ್ಪ ಮನಸ್ತಾಪಗಳು ಹೀಗೆ ಕಲಹಗಳು ಅವರಿಗೆ ಮನಸ್ಸಿಗೆ ಬಂದಿತ್ತು. ಹಾಗಾಗಿ ಯಾವ ವಿಷಯದಲ್ಲಿ ಇವರನ್ನು ತೇಜೋವಧೆ ಮಾಡಬೇಕು ಅಂತ ಕಾಯ್ತಾ ಇದ್ರು. ಹಾಗಾಗಿ ಈ ಬೋಳೂರಿನ ವಿಷಯದಲ್ಲಿ ಇದರ ದಾಖಲೆಗಳು ಇಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಮೊಹಮ್ಮದರನ್ನು ಮತ್ತು ಸುಶಾಂತ್ ಮೊಹಮ್ಮದರನ್ನು ತೇಜೋವಧೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ. ಆದ್ರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತೆ ಇದು ಹೊಸದಾಗಿ ಇದು ಅಪ್ಡೇಟ್ ಆದಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆ ಡಿ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ, ಇದು ಒರಿಜಿನಲ್. ನಮ್ಮಲ್ಲಿ ಇದು ದಾಖಲೆ ಸಮೇತ ಉಂಟು ಇದು. ಹಾಗಾಗಿ ಈ ಆರೋಪ ಮಾಡಿದಂತವರು ಇದರ ಬಗ್ಗೆ ನಮ್ಮ ಈ ಮೀಡಿಯಾದಲ್ಲಿ ಅವರು ಬಂದು ಈಗ ಆರೋಪ ಮಾಡಿದಾಗ ಮೀಡಿಯಾದಲ್ಲೇ ಬಂದು ಅವರು ಕ್ಷಮೆ ಕೇಳಬೇಕು. ಅದಲ್ಲದೆ ಇತ್ತೀಚೆಗೆ ಮೊನ್ನೆ ಅವರೊಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಟಿವಿ ಇದರಲ್ಲಿ, ಹೇಗೆ ಅಂದ್ರೆ ಇದು ನಿಮ್ಮ ಸಮುದಾಯ ಇದರ ಬಗ್ಗೆ ಏನು ಕೇಳಲಿಲ್ಲ ಅಂತ. ಆಗ ಅವರೊಂದು ಮಾತು ಹೇಳಿದ್ರು, ನಮ್ಮ ಸಮುದಾಯದವರು ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಯಾಕೆಂದ್ರೆ ಪಂಬದರೆಲ್ಲರೂ ಕಲ್ಲರೆ ಅಂತ. ಅದು ಅದರಲ್ಲಿ ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಉಂಟು ಕೊನೆಯ ಭಾಗದಲ್ಲಿ. ಹಾಗಾದ್ರೆ ನಮ್ಮ ಹಿರಿಯರು ಅದು ಬಲೆ ಇದು ಮುದ್ರೆಯನ್ನಿಟ್ಟು ಪರಂಪರಾಗತವಾಗಿ ಬಂದಂತ ಎಲ್ಲ ನಿಯಮಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಂತವರು ಮತ್ತೆ ಈಗ ಪ್ರಸ್ತುತವಾಗಿ ಎಲ್ಲ ಹೆಸರಾಂತ ಕಲಾವಿದರು ಅವರೆಲ್ಲ ಈ ನೇಮವನ್ನು ಕಟ್ಟುವಾಗ ಇದು ಪಂಬದರೆಲ್ಲರೂ ಈ ಸಮುದಾಯ ನಮ್ಮ ಪಂಬದ ಸಮುದಾಯಕ್ಕೆ ಕಲ್ಲರ ಪಟ್ಟ ಹೀಗೆ ಅವರು ಮಾಧ್ಯಮದ ಮುಖಾಂತರ ಹೇಳಿದಾಗ ಇದು ನಮ್ಮ ಪಂಬದ ಸಮುದಾಯಕ್ಕೆ ಬಂದಂತ ಕಪ್ಪು ಚುಕ್ಕೆ. ನಾನು ಗಣೇಶ್ ಪಿಟ್ಟಿ ಪಂಬದ ಇವರ ಹೆಂಡತಿ ಹಾಗೂ ಸುಶಾಂತ್ ಬಂಗೇರ ಇವರ ಅಮ್ಮ. ನನ್ನ ಮಗನಿಗೆ ಬಂದ ಆರೋಪದ ಪ್ರಕಾರ ಅವರು ನನಗೆ ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ ಹೇಳಿದಕ್ಕೆ ನನಗೆ ಅವರು ಇಲ್ಲಿ ಮಂಗಳೂರಲ್ಲಿರುವ ಯಾವ ಚರ್ಚಲ್ಲಿ ಸಾಗ್ಬೋದು ಹೋಗಿ ಅವನ ಮತ್ತು ನನ್ನ ಹೆಸರಿರುವ ದಾಖಲಾತಿ ಪತ್ರವನ್ನು ತಂದು ನನ್ನಲ್ಲಿ ಇದೇ ಮೀಡಿಯಾದಲ್ಲಿ ಬಂದು ತೋರಿಸ್ಬೇಕು. ಅವನದ್ದು ದಾಖಲಾತಿ ಪತ್ರವನ್ನು ಅವನು ಕ್ರಿಶ್ಚಿಯನ್ ಅಂತ ಹೇಳಿ ಪ್ರೂಫ್ ಮಾಡಿ ತೋರಿಸ್ಬೇಕು ನನಗೆ. ನನ್ನ ಮಗನಿಗೆ ಈಗ ಕೆಲಸ ಇಲ್ಲದೆ ಅವನ ಮನೇಲಿದ್ದಾರೆ, ಅದರದ್ದು ನನಗೆ ಮಾನದಂಡವನ್ನು ಅವ್ರು ಕೊಡಬೇಕು. ಎರಡನೇದಾಗಿ ನನ್ನ ಮಗ ಹೇಳ್ತಾನೆ ಅವನ್ ಬಲ್ಮೆ ಹೇಳ್ತಾನಂತ. ಬಲ್ಮೆ ಹೇಳುದು ನಮ್ಮ ಮನೆ ನೋಡಿ ನಿನ್ನೆ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ನಮ್ಮ ಮನೆಯನ್ನು ಅದರ ಅವಸ್ಥೆಯನ್ನು. ಅಂತ ಬುದ್ಧಿ ನಮಗೆ ಇಲ್ಲ. ಆದರೆ ಅವರು ರತಿ ಅಂತ ಹೇಳುವವರು ನನ್ನ ದೊಡ್ಡ ಮಗನನ್ನು ಒನ್ ಟೈಮಿಗೆ ನೇಮ ಕಟ್ಟಿಸಿದ್ದಾರೆ. ಆಗ ಅವರಿಗೆ ಕ್ರಿಶ್ಚಿಯನ್ಸ್ ಅಂತ ಕಾಣಿಲ್ವಾ? ಇವರ ತಂದೆ ಗಣೇಶ್ ಪಂಬದ ಇರುವಾಗ ಅವರಿಗಾಗ ಈ ಮಾತನ್ನು ತೆಗಿಬೋದಿತ್ತಲ್ವಾ? ಅವರು ಕ್ರಿಶ್ಚಿಯನ್ ಜಾತಿ ಅಂತ. ಆಗ ಎಲ್ಲಿ ಹೋಗಿದ್ರು ಇವರು? ಈಗೆಲ್ಲದಕ್ಕೂ ಯಾರ್ಯಾರ ಗ್ರಜ್ಜಲ್ಲಿ ಏನೇನು ತೆಗೆಯೋದು ಬೇಡ. ಅವರು ನನ್ನ ಚಿಕ್ಕ ಮಗಂದು ಲೈಫನ್ನು ಅವನು ಹಾಳು ಮಾಡೋದು ಬೇಡ. ಅವನಿಗೆ 4 ಜಾಗಿಗೆ ಹೋದರೆ ಅಲ್ಲಿ ಅವನಿಗೆ ಮರ್ಯಾದಿದೆ. ಆ ಹೋದ ಮರ್ಯಾದನ್ನು ಅವ್ರು ತಂದು ಕೊಡ್ತಾರಾ? ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಮೀಡಿಯಾದಲ್ಲಿ ಬಂದು ನನಗೆ ಅದು ದಾಖಲಾತಿಯನ್ನು ತೋರಿಸ್ಬೇಕು. ನಾನು ಪಂಬದರ ಸಂಘಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಇದರ ವಿಚಾರವಾಗಿ ಅವರು ಸಹ ಕ್ರಮ ಕೈಗೊಳ್ಳಬೇಕು. ಯಾನು ಪಿಟ್ಟಿ ಗಣೇಶ್ ಪಂಪುನ ಅವ್ರ ನಮಗೆ ಸವಿತಾ ಪಂಪುನ ಅವ್ರನ್ನ ಯಾನು ಮಗೆ ದಯಪಂಡ ಮುರಂದಾತ್ ಪೊರ್ದು ಎನ್ನ ಪುದರ್ನ ಆರು ಬೊಡ್ಚನ್ನ ಒಂದು ಪಾರ್ದೇರು ಅಂಚ ಇಂಕ್ ದಾದ ಮಣ್ಪೋಡು ಬಂದ ಯಾನು ಇತ್ತೆ ಈ ಪರಿಸ್ಥಿತಿ ಬೈದೆ ಐಕ್ ದಾದ ಮಣ್ಪೋಡು ಬಂದು ಹಿಂಗೆ ಗೊತ್ತಾವದಿಜ್ಜಿ ಟಿಕಲ್ನೆದು ದಾದ ಪಾತ್ರೆಗಳು ಬಂದು ದಯಪಂಡ ಪಾತ್ರೆದು ಗೊತ್ತಜ್ಜಿ ಟಿಕಲ್ನ ಮೀಡಿಯಾದ ದುಡ್ಡು ಮಾತ ಇಂಕ್ ಪಂಡ ದಾದ ಪಮ್ಮದ ಸಮುದಾಯದ ನಾನು ಪಮ್ಮದ ಸಮುದಾಯದ ಒಂಜಿ ಬಹುಶಃ ಈ ಮಾಧ್ಯಮಗಳಿಗೆ ಇಂಥ ವಿಚಾರಗಳನ್ನು ಹೇಳ್ಕೊಂಡು ಬರುವುದು ಮತ್ತೆ ಇಂಥ ವಿಚಾರ ಪ್ರಚಾರ ಮಾಡುವುದು ಮತ್ತೆ ಕುಲಕ ಸುಖದಾರರ ಒಂದು ತೇಜೋವಧೆ ಮಾಡುವಂತಹ ಒಂದು ವಿಶೇಷ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಇದು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಅಂದರೆ ನಮಗೆ ನಮ್ಮದೇ ಆದಂಥ ಒಂದು ಕಟ್ಟುಪಾಡು, ನಮ್ಮದೇ ಆದಂಥ ಶಿಸ್ತುಬದ್ಧ ಕ್ರಮಗಳು, ನಮ್ಮ ಪಾರಂಪರೆ, ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬಹುಶಃ ಅದು ಯಾವ ಕ್ಷೇತ್ರದಲ್ಲಿ, ಯಾವ ಸಮಾಜದಲ್ಲಿ, ಆ ಸಮಾಜಮುಖಿಯಾಗಿ ಮತ್ತೆ ಸಂಘದಲ್ಲಿ ಮತ್ತೆ ಆ ಕ್ಷೇತ್ರದಲ್ಲಿ ಯಾವ ನ್ಯಾಯಗಳು ಇತ್ಯರ್ಥ ಆಗಬೇಕು ಅದನ್ನು ಅಲ್ಲೇ ಮಾಡಿದರೆ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಸುಶಾಂತ್ ನಾನು ಈಗ ನೋಡುವುದಲ್ಲ, ಸಾಧಾರಣ ಒಂದು
ಬಾಲ್ಯಪ್ರಾಯದಿಂದ ನಾನು ಗಂಧಕಾಡು ಪರಿಸರದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಮಗು. ಬಹುಶಃ ನಮ್ಮ ಸಮಾಜದ ಹಿರಿಯರಾದಂಥ ಶೇಷಪ್ಪ ಸಾಲಿಯನ್ ಅಂತ ಹೇಳಿದವ ಅವರ ಮೊಮ್ಮಗ. ಸಮಾಜ ಸಂಘವನ್ನು ಕಟ್ಟಿ ಬೆಳೆಸಿದಂಥ ಒಂದು ಹಿರಿಯರು ಯಾರು, ಶೇಷಪ್ಪ ಸಾಲಿಯನ್ ಅಂತ ಒಂದು ಪ್ರಧಾನ ಕಾರ್ಯದರ್ಶಿಯಾದಂಥ ಒಂದು ಹೊತ್ತಿನಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸಿ ಸಮಾಜದ ಒಗ್ಗಟ್ಟಿಗಾಗಿ ದುಡಿದಂಥ ಒಂದು ಪುಣ್ಯಾತ್ಮ. ಅವರನ್ನು ಬಹುಶಃ ಈ ಸಂದರ್ಭದಲ್ಲಿ ನಾನು ಅವರ ಮೊಮ್ಮಗ ಅಂತ ಹೇಳುವಂತ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಅವರ ಮೊಮ್ಮಗ ಆ ಕಸಬನ್ನು ಮುಂದೆ ಹೊರಿಸಿಕೊಂಡ ಹೋಗ್ತಾ ಇದ್ದಾನೆ ಅನ್ನೋ ಒಂದು ನನಗೆ ಸಂತೋಷ. ಬಹುಶಃ ಪ್ರಸ್ತುತ ಮಾಧ್ಯಮದಲ್ಲಿ ಇರುವಂತ ವಿಷಯ ಅಂದ್ರೆ ಅವ ಕ್ರಿಶ್ಚಿಯನ್ ಹುಡುಗನನ್ನು ತಂದು ನೇಮ ಕಟ್ಟಿಸಿದ್ದಾರಂತ. ದೈವಾರಾಧನಾ ಕೊಡಿಯಡಿಯಲ್ಲಿ ನೋಡುವಾಗ 16 ಗುತ್ತು, 16 ಒಳ ಗುತ್ತು ಮತ್ತೆ ಚಾಕರಿ ವರ್ಗ ಅಂತ ಹೇಳ್ತಾರೆ, 16 ವರ್ಗ ಅಂತ. ಬಹುಶಃ ಈಗಲೂ ಕೂಡ ಯಾವ ವರ್ಗಕ್ಕೂ ದೈವಾರಾಧನೆಗೆ ಬರಬಾರದು ಅನ್ನುವಂಥ ಕಷ್ಟಪಟ್ಟದ್ದು ಇಲ್ಲ. ನಾವು ಉದಾಹರಣೆಗೆ ನೋಡೋದಿದ್ರೆ ಕ್ಷೇತ್ರದ ಮಂಜೇಶ್ವರ ಉದ್ಯಾನ ಮಾಡದಲ್ಲಿ ಪ್ರಸ್ತುತ ದೈವಗಳು ಮಸೀದಿಗೆ ಭೇಟಿ ಕೊಡುವಂತ ಪ್ರಸ್ತುತ ಸಂದರ್ಭ ಇದೆ. ಉಚಿತವಾಗಿ ಮೊದಲು ಭೇಟಿ ಕೊಡುವಂತ, ಶೇಖರಗಳಿಗೆ ಭೇಟಿ ಕೊಡುವಂತ. ಅದೇ ಉಳಿಯದ ಮಾಗನೆ ಹೋಗಿದ್ರೆ ಅಲ್ಲಿ ಕೂಡ ಅಂತೋನಿ ಮತ್ತೆ ಅಂತ ಎನ್ನುವಂತ ಪ್ರಸ್ತುತ ಜವಾಬ್ದಾರಿ ನಾಯಕರು ಕೂಡ ವಿಶೇಷವಾಗಿ ಆ ಸಾನ್ನಿಧ್ಯದಲ್ಲಿದ್ದಾರೆ. ಇಡೀ ದೈವಾರಾಧನೆ ಕೊಡಿಯಲ್ಲಿ 16 ವರ್ಗಗಳನ್ನು ಸೇರಿಸಿ ಒಂದು ಕಟ್ಟುಪಾಡು ಮತ್ತೆ ಅದನ್ನು ಒಗ್ಗಟ್ಟು ಮತ್ತೆ ಬಲವಂತವಾಗಿ ಒಂದು ಸಂಘಟನೆ ಮಾಡುವಂತ ಒಂದು ಚಿಂತನೆ ಇದ್ರೆ ಅದು ದೈವಾರಾಧನೆ ಅಂತ ನಾನು ಹೇಳುವಂಥದ್ದು.